ಯಾರನ್ನ ಏನು ಸಮಾಧಾನ ಮಾಡಕ ಹೇಳಂತದಲ್ಲ, ಯಾವತ್ತು ಮದುವೆ ಊಟ ಇದ್ದಂಗೆ ಇಲ್ಲಿ. ಈಗಲೂ ಅಷ್ಟೇ, ಇಲ್ಲಿ ಇದಾರಲ್ಲ ಜನ ಅವ್ರಿಗೆ ಸಮಾಧಾನ ಮಾಡಕ್ ಹೇಳೋಣ. ಒಳ್ಳೆ ಊಟ, ಮದುವೆ ಊಟ ಇದ್ದಂಗೆ. ಮದುವೆ ಊಟ ತರ ನಾವು ಮದುವೆ ಮಾಡಿದ್ರೆ ನಾವು ಯೋಚನೆ ಮಾಡ್ತೇವೆ, ಇಷ್ಟ ಊಟ ಇದ್ರೆ ಸಾಕು. ನಿಮಗೂ ಗೊತ್ತು, ಅಕ್ಕಪಕ್ಕ ಇದ್ದಾರೆ ಎಲ್ಲರಿಗೂ ಸತ್ಯ ಇದು. ಇಷ್ಟು ಊಟ ಇದ್ರೆ ಅದು ಮದುವೆ ಊಟನೇ. ಮದುವೆ ಊಟ ತರ ಫೀಲ್ ಆಗುತ್ತೆ ಅಂತ, ಯಾಕಂದ್ರೆ ಅಷ್ಟು ಪಲ್ಯಗಳು ಮತ್ತೆ ಹೋಳಿಗೆ ಕರೆಕ್ಟ್ ಇರ್ತದೆ. ಇನ್ನೂ ಒಂದಷ್ಟು ತಿನ್ನೋದ್ರಲ್ಲಿ ನಾವು ಕೆಲವೊಂದು ಇರ್ತಾವೆ. ಇನ್ನು ಅಲ್ಲಿ ನೋಡಿ ಚಿತ್ರಾನ್ನ ಇತ್ತು, ಪುಳಿಯೋಗರೆ ಇತ್ತು, ನಾವು ಕೇಳಂಗ ಹಂಗೆ ಎಲ್ಲದ ಐತಿ. ಓಕೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರಾಧಿಕಾ. ಎಲ್ಲಿಂದ ಬಂದಿರೋ? ಸಾಲೂರು. ಓಕೆ. ಶಿಕಾರಿಪುರ ಬಂದಾಗ್ಲೆಲ್ಲ ಇಲ್ಲಿಗೆ ಬರ್ತೀವಿ, ಇದೇ ಹೋಟೆಲ್. ಓಕೆ ಯಾಕಂದ್ರೆ ಇಲ್ಲಿ ಟೇಸ್ಟ್ ತುಂಬಾ ಇಷ್ಟ ನಮ್ಗೆ. ಓಕೆ. ಸಾಕು ತುಂಬಾ ಚೆನ್ನಾಗಿದೆ. ಓಕೆ. ಮನೆ ಫೀಲ್, ಮನೆ ಊಟ ಫೀಲ್ ಕೊಡುತ್ತೆ. ಓಕೆ. ಏನ್ ಇಷ್ಟ ಮೇಡಮ್? ಇಲ್ಲಿ ವೆರೈಟೀಸ್ ಆಫ್ ಪಲ್ಯ, ಚಟ್ನಿ ಎಲ್ಲ ಮನೆದೇನೆ. ಹೋಟೆಲ್ ಅಲ್ಲಿ ಊಟ ಮಾಡ್ತಿದೀವಿ ಅನ್ನೋ ಫೀಲ್ ಬರಲ್ಲ. ಸ್ಟಾರ್ಟರ್ಸ್ ಅಲ್ಲಿ ಪಲ್ಯಗಳು. ಓಕೆ ಓಕೆ. ಸ್ವೀಟ್ ಅದಿದ್ರೆ ಮೇಡಮ್? ಹೋಳಿಗೆ ಸ್ವೀಟ್ ಹೋಳಿಗೆ ಇದೆ. ಹೋಳಿಗೆ ಸೀಸನ್ ಅಲ್ಲಿ ಸೀಕರಣೆನೂ ಮಾಡ್ತಾರೆ. ಅದೇ ಸೀಸನ್ ಇಲ್ದಿದೆ ಅನ್ ಸೀಸನ್ ಅಲ್ಲಿ ಕಾಯಿ ಹಾಕಿ ಮಾಡ್ತಾರೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೇಯಾ. ಗುರುಮುಖ. ಸರ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿದ್ದು? ಸರ್ ಇಲ್ಲಿ ಬಂದು 10 ವರ್ಷ, ಬೇರೆ ಕಡೆ ಇಲ್ಲಿ 15 ವರ್ಷ, ಟೋಟಲಿ 25 ವರ್ಷ. 25 ವರ್ಷ. ಸಿಲ್ವರ್ ಜುಬ್ಲಿ ಹೈಬ್ರಿಡ್ ಮಾಡಿದ್ರು. ಊಟದಲ್ಲಿ ಹೇಗೆ ಸರ್, ಅಂದ್ರೆ ಇಷ್ಟು ಕ್ವಾಂಟಿಟಿಗಳು, ಇಷ್ಟು ಕ್ವಾಲಿಟಿ, ಹೈಜಿನಿಕ್ ಆಗಿ ಹೇಗೆ ಸಾಧ್ಯ ಅಂತಿದ್ದಾರೆ? ಅದೆಲ್ಲ ಅವ್ರಿಗೆ ಗೊತ್ತದ, ನಾವು ಅವ್ರ ಹೆಂಗ್ ಮೇಂಟೈನ್ ಮಾಡ್ತಾರೆ ನಾವು ಮೇಂಟೈನ್ ಮಾಡ್ತೀವಿ. ಇಷ್ಟು ಕಡಿಮೆ ಬೆಲೆಯಲ್ಲಿ ಮತ್ತೆ ಈ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ? ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ. ಬಾಳೆ ಎಲೆ ಯಾಕೆ ಬಂತು ಅಂತಂದ್ರೆ ಸರ್, ನೀವು ನಮ್ಮ ಕೆಲ್ಸಗಾದ್ರೆ ತಟ್ಟಿ ಚೆನ್ನಾಗಿ ತೊಳಿಯಲ್ಲ, ಹೆಂಗೆ ತಂದು ಸುಮ್ಮನೆ ಹೊಡೆದು ಬಿಡ್ತಾರೆ. ಅಲ್ಲಿ ಏನಾಗಿರ್ತದೆ ಅಂತ ತಕ್ಷಣ ಇನ್ನೊಬ್ಬ ನೋಡಿದ ತಕ್ಷಣ ಸ್ವಾಮಿ ತಟ್ಟಿಗಳು ನೋಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅರ್ಜೆಂಟಿಗೆ ತೊಳೆಯಕ್ಕಾಗಲ್ಲ ತಟ್ಟಿಗಳು. ಹಾಗಾಗಿ ನಾವು ತಟ್ಟಿ ಇದಾವೆ, ತಟ್ಟಿ ಅಷ್ಟು ಬಿಟ್ಬಿಟ್ಟಿವಿ. ಈ ಬಾಳೆದೆಲೆ ಅವು ತೊಳ್ಕೊಂತಾರೆ ಕ್ಲೀನ್ ಆಗಿ. ಈ ರೋಗ ಅನುರೋಗ ಯಾವ್ದು ಇರಲ್ಲ ಬಾಳೆದೆಲೆ ಊಟದಲ್ಲಿ. ಹಂಗಾಗಿ ಬಾಳೆದೆಲೆ ಎನಿ ಒನ್ ಟೈಮ್ ಬಾಳೆದೆಲೆ ಯಾರಿಗೂ ತೊಂದರೆ ಆಗಿರ್ಬಾರ್ದಲ್ಲ. ಊಟ ಮಾಡೋರಿಗೆ ಯಾರಿಗೊಬ್ಬರಿಗೂ ತೊಂದರೆ ಆಗಿರ್ಬಾರ್ದಲ್ಲ. ಶಾಂತ ಅಂತ ಎಷ್ಟು ವರ್ಷದಿಂದ ಮಾಡ್ತೀರಾ ಇದು? 17 ವರ್ಷದಿಂದ. 17 ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ದೀರಾ ನಿಮ್ಗೆ? 1 kg ಬೆಲ್ಲ ಎಷ್ಟು ಏನಾಗ್ತೀರ ಹೇಳಿ? ಶುಂಠಿ ಏಲಕ್ಕಿ. ಶುಂಠಿ ಏಲಕ್ಕಿ ಮಿಕ್ಸ್ ಮಾಡ್ತೀರಿ. ಅಮ್ಮ ಏನಿದು? ಸ್ವೀಟ್ ಲಾಡು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಚಪ್ಪ ಅಂತ, ಹರಿಕೃಷ್ಣಪ್ಪ ಹೆಸರು ನಮ್ಮ. ಓಕೆ ಓಕೆ. ಇಲ್ಲೇ ಅವರ ಸರ್ ನೀವು? ಅಲ್ಲ ನಾವು ಶಿಕಾರಿಪುರ ತಾಲೂಕರ ಹರಿಗೆ ಪಂಚಾಯತ್ ಅವರು. ಹರಿಗೆ ಪಂಚಾಯತ್ ಸದಸ್ಯರು. ಪಂಚಾಯತ್ ಸದಸ್ಯರು. ಓಕೆ. ಏನ್ ಸರ್ ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನೀವು? 8 ವರ್ಷದಿಂದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಶಿವಮೊಗ್ಗದಿಂದ 15 ವರ್ಷಕ್ಕೆ ಹೋಗಿದ್ದೆ. ಇಲ್ಲಿ ಊಟ ಚೆನ್ನಾಗಿದ್ದರಿಂದ ಅಲ್ಲಿಂದ ಇಲ್ಲಿ ಹುಡುಕಿಂದ ಮತ್ತೆ ಅಂದವೇ ಹೋಗೋರು. ಯಾವತ್ತು ಇಲ್ಲೇ ಊಟ ಚೆನ್ನಾಗಿರ್ತದೆ ಅಂತ ಹೇಳಿ ಹುಡುಕಿ ಅಲ್ಲೆಲ್ಲ ಎಷ್ಟಾಗೊಂದು ಹೋಟ್ಲಿದ್ವು. ಅದು ಅಷ್ಟು ಇಷ್ಟ ಆಗೋದಲ್ಲ, ಹಂಗಾಗಿ ಇಲ್ಲಿ ಬಂದು ಯಾವಾಗಲೂ ಇಲ್ಲೇ ಬರ್ತೇವೆ. ಯಾವ 10 ವರ್ಷದಿಂದ ನಿಮ್ಮ ಹೋಟ್ಲಾದಾಗ ಯಾವಾಗಲೂ ಇಲ್ಲೇ. ಹೇಳಿ ಸರ್ ಊಟ? ಊಟ ಚೆನ್ನಾಗಿದೆ. ಯಾವತ್ತು ಗೊತ್ತಲ್ಲ, ಊಟ ಚೆನ್ನಾಗಿರೋದನ್ನ ಯಾವತ್ತು ಅನ್ನಲ್ಲ. ಹೋಳಿಗೆ ಬೇಕಾದ್ರೆ ಹೋಳಿಗೆ, ರೊಟ್ಟಿ ಬೇಕಾದ್ರೆ ರೊಟ್ಟಿ, ರಾಗಿ ರೊಟ್ಟಿ ಬೇಕಾದ್ರೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಬೇಕಾದ್ರೆ ಜೋಳ ರೊಟ್ಟಿ, ಅಕ್ಕಿ ರೊಟ್ಟಿ ಬೇಕಾದ್ರೆ ಅಕ್ಕಿ ರೊಟ್ಟಿ. ಹಿಂಗ ನಮಗೆ ಬೇಕಾದ ಊಟ ಸಿಗ್ತತೆ. ವಿಶೇಷವಾಗಿ ಒಂದು ರೀಸನಬಲ್ ಆಗಿ ಎಲ್ಲ ರೀತಿಯಾಗ ಈ ಹಾಫ್ ರೈಸ್ ಬೇಕಾ, ಚೀಪ್ ರೈಸ್ ಬೇಕಾ ಅನ್ನೋದಿಲ್ಲ. ಒಟ್ಟು ಅನ್ನ ಹಾಕ್ತಾರೆ. ಅನ್ಲಿಮಿಟೆಡ್ ರೈಸ್. ಅಷ್ಟ ಕೊಡೋದು ಹೌದು. ಒಂದು ಊಟ ನಿಮ್ಮನೆ ಉಳ್ಬೇಕಲ್ಲ. ಸ್ಟಾರ್ಟರ್ಸ್ ಬಗ್ಗೆ ಹೇಳಿದ್ರು, ಹೋಳಿಗೆ ಪಲ್ಯಗಳು, ಹೋಳಿಗೆ ಹೋಳಿಗೆ ಚೆನ್ನಾಗಿರ್ತದೆ. ಹೋಳಿಗೆ ಇಂಪಾರ್ಟೆಂಟ್. ಕಾಯಲ್ಲಿ ಕೊಡ್ತಾರ, ಸೀಕಣಿ ಕೊಟ್ಟೈತೆ, ಕೇಸರಿ ಬಾತ್ ಬೇಕಾದ್ರೆ ಕೊಡ್ತಾರೆ ಸ್ವೀಟ್ನಾಗ. ಅದನ್ನ ಊಟ ಮಾಡಿದ್ವಿ ಒಂದ್ಸಲ. ಹೆಸರು ಕಾಳು ಪಲ್ಯ, ಬೆಂಡೆಕಾಯಿ ಪಲ್ಯ, ಒಂದೊಂದ್ಸಲ ಹಾಗಲಕಾಯಿ ಕೊಡ್ತಾರೆ. ನಮ್ಗೆ ಹಾಗಲಕಾಯಿ ಇಂಪಾರ್ಟೆಂಟ್ ಕೆಲವೊಂದ್ಸಲ. ಹಾಗಲಕಾಯಿ ಹಾಗಲಕಾಯ್ದು ಈ ಕಡೆ ಒಂದ್ಸಲ ಕೊಟ್ಟಿದ್ದೈತಿ. ಅದೊಂದ್ ಸ್ವಲ್ಪ ಸ್ಪೆಷಲ್ ಅದು. ನಾವು ನಿಮ್ಗೆ ಇಷ್ಟ ಆಗುತ್ತೆ.
ಹಂಗಾಗಿ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ವಿ, ಇಲ್ಲೊಂದು ಒಳ್ಳೆ ಹೋಟ್ಲ್ ಐತಿ, ಇಲ್ಲೇ ಊಟ ಮಾಡೋಣ ಅಂತ. ಶಿವಮೊಗ್ಗದಿಂದ ಒಬ್ಬ ಬರ್ತಾ ಅದು ಶಿಕಾರಿ ಸರ್ ಆನೋಟಿ ಹೊಂಟ ನಾವು ಅಲ್ಲಿ ಹೋಟ್ಲ ಒಂದು ನಿಲ್ಸಿಲ್ಲ, ಇಲ್ಲಿಗೆ ಊಟ ಮಾಡೋಣ ಬಂದ್ವಿ. ಹೌದು, ಅದೆಲ್ಲ ಬಹಳ ಹೋಟ್ಲಿದ್ರು ನಮ್ಮ ಒಳ್ಳೆ ಹೋಟ್ಲ್ ಐತಿ ಬರ್ರಿ. ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ. ಹಾ ಹಾ ಓಕೆ ಮೇಡಮ್, ಹೋಟ್ಲಲ್ಲಾದ್ರೆ ಇದು ಬೇಳೆ ಹೋಳಿಗೆನಾ? ಇಲ್ಲಿ ಊಟದ ಜೊತೆ ರೊಟ್ಟಿ ಊಟ. ಹಾ, ಫ್ರೀ. ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್ ಪ್ರೈಸ್? ಊಟ ಏನು ಪ್ರೈಜಾ? ಸರ್ ಒಂದು ಊಟ 5 ರೂಪಾಯಿ ಅನ್ನ ಸಾಂಬಾರು. 5 ರೂಪಾಯಿ ಅನ್ನ ಸಾಂಬಾರು. 1 ರೂಪಾಯಿ ಅವಲಕ್ಕಿ, 4 ಕಣಿ 8 ಅಣಿನ ಚಾಯ್, 8 ಅಣಿ ಮೆಣಸಿನ ಬೋಂಡೆ, 1 ರೂಪಾಯಿ ಉಪ್ಪಿಟ್ಟಿತ್ತು, 1 ರೂಪಾಯಿ ಉಪ್ಪಿಟ್ಟಿತ್ತು, 5 ರೂಪಾಯಿ ಅನ್ನ ಸಾಂಬಾರು ಕೊಟ್ಟಿದ್ದೀವಿ. ಊಟನೇ 5 ರೂಪಾಯಿ ಕೊಟ್ಟಿದ್ದೀವಿ ನಾವು ಹಾಗೆ. 1 ರೂಪಾಯಿ ಉಪ್ಪಿಟ್ಟು, 1 ರೂಪಾಯಿ ಉಪ್ಪಿಟ್ಟು, 5 ರೂಪಾಯಿ ಅನ್ನ ಸಾಂಬಾರು. ಎಲ್ಲ ಇದು ಗೊತ್ತಿದೆ ನಮಗೆ, ಮಾಡಿ ಕೊಟ್ಟಿರೋದು ನಾವು ಅನುಭವ. 2 ರೂಪಾಯಿ ಅವಲಕ್ಕಿ ಕೊಟ್ಟಿದ್ವಿ ನಾವು, ಅದು ಮತ್ತೊಂಬ ಅವಲಕ್ಕಿ 2 ರೂಪಾಯಿಗೆ ಅವಲಕ್ಕಿ. ಹೌದೌದು. ಈಗೂ ಆ ಹುಡುಗರು ನೆನಪು ಮಾಡ್ಕೊಂತಾರ ನಮ್ಮನ್ನ, ನಮ್ಮ ಹೋಟ್ಲ. 2 ರೂಪಾಯಿ ಇಲ್ಲ, ಅದ್ರಾಗ 1 ರೂಪಾಯಿ. ಕಾಲೇಜ್ ಹುಡುಗರು ದುಡ್ಡಿರಲ್ಲ ಅವ್ರಿಗೆ ಪಾಪ. 8 ಅಣಿ ಕೊಟ್ಟೋಗೋರು, 1 ರೂಪಾಯಿ ಕೊಟ್ಟೋಗೋರು, 2 ರೂಪಾಯಿ ಕೊಟ್ಟೋಗೋರು. ಸೊ ಇವಾಗ ಎಷ್ಟು ಇದೆ ಸರ್ ಇವಾಗಿನ ಊಟದ ಪ್ರೈಸ್? ಈಗಿನ ಊಟ ಪ್ರೈಸ್ 5 ರೂಪಾಯಿದಲ್ಲೇ ಆಮೇಲೆ 20 ರೂಪಾಯಿ ಮಾಡಿದ್ವಿ, 25 ಮಾಡಿದ್ವಿ, 30 ಮಾಡಿದ್ವಿ, 35 ಮಾಡಿದ್ವಿ. ಹಿಂಗೆ 5 ರೂಪಾಯಿ ಜಂಪ್ ಮಾಡ್ಕೊಂತ ಇದ್ಬಿಟ್ಟು ಇವತ್ತು 60 ರೂಪಾಯಿ ಮಾಡಿದ್ವಿ. ರೊಟ್ಟಿ ಊಟ 80 ರೂಪಾಯಿ ತಗೊಂತಾರೆ. ಸಫಿಷಿಯಂಟ್ ಊಟ, ಅವ್ರು ಎಷ್ಟಾರೆ ಉಳ್ಳಿ, ನಾವು ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅನ್ಲಿಮಿಟೆಡ್ ಊಟ 80 ರೂಪಾಯಿ ತಗೊಂತಾರೆ. ಇಷ್ಟು ಫ್ರೀ ಇಟ್ಕೊಂಡು ಮತ್ತೆ ಇಷ್ಟು ಮೇಂಟೆನೆನ್ಸ್, ಕ್ಲೀನ್ನೆಸ್ ನಮ್ಗೆ ನೋಡಿದಾಗ ಬಹಳ ಖುಷಿ ಆಗೋಯ್ತು, ಹ್ಯಾಪಿ ಫೀಲ್ ಆಗೋಯ್ತು. ಇಷ್ಟು ಕ್ಲೀನ್ನೆಸ್ ಮತ್ತೆ ಇಷ್ಟು ಜನ ಕೆಲ್ಸಗಾರನ ಇಟ್ಕೊಂಡು ಅಷ್ಟು ಮೇಂಟೆನೆನ್ಸ್, ಪ್ರತಿಯೊಬ್ರು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೋಡೋದಲ್ಲ ಪ್ರಿನ್ಸಿಪಾಲ್ ಹೇಗೆ ಸರ್? ಅದೇ ಇದೆಲ್ಲ ಏನಂತಂದ್ರೆ ಈಗ ಅಷ್ಟು ಜನ ಪ್ರಿನ್ಸಿಪಾಲ್ ಅಂತ ಒಬ್ರು ಇರ್ತಾರೆ ಮೇನ್, ಅವ್ರು ಹೇಳ್ಕೊಂತ ಹೇಳೋದು ಮಾಡೋದು ಅವ್ರ ಜವಾಬ್ದಾರಿ ಇರ್ತೈತೆ. ನಾವು ಹೇಳ್ದಂಗೆ ಅವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಒಬ್ರು ಮೇಲೊಬ್ರು ಇರ್ಬೇಕು. ಹೌದಪ್ಪ, ನಮ್ಮ ಅಣ್ಣರಿದ್ದಾರೆ, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಅವರಿಗೂ ನಾವು ಗೌರವ ಕೊಡ್ಬೇಕು. ಆತರ ನಮ್ ಕೆಲ್ಸಗಾರರು ಎಲ್ಲ ಒಳ್ಳೆಯದು, ಯಾರು ಕೆಟ್ಟರಿಲ್ಲ. ಕೆಲ್ಸಗಾರ ಎಲ್ಲ ಒಳ್ಳೆ, ಯಾರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಸಂಜೆ ಆದ ತಕ್ಷಣ ಅವ್ರ ಪೇಮೆಂಟ್ ಅವ್ರಿಗೆ ಕೊಟ್ಕೊಂಡ್ಬಿಡ್ತಾರೆ. ಯಾರು ಇಟ್ಕೊಳ್ಳಲ್ಲ ನಾವು. ಉಳಿದ ಇರಲಿ, ಬೆಸ್ಟ್ ಕೆಲ್ಸಗಾರ ಪೇಮೆಂಟ್. ಸರ್ ನಮಸ್ತೆ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತೇಳಿ. ಸರ್, ನಾನಿಲ್ಲಿ ಶಿಕಾರಿಪುರ ಸ್ಕಂದ ಮೆಡಿಕಲ್ ಮಾಲೀಕ. ನಮ್ಮ ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ ಈ ಸ್ವಾಮಿ ಖಾನಾವಳಿಯಿಂದಾನೇ ಊಟ ಬರೋದು. ಈ ಖಾನಾವಳಿಯ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಬಡವರು, ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಭೇದ ಭಾವ ಇಲ್ಲದೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇದು ಈ ಸ್ವಾಮಿ ಖಾನಾವಳಿಯ ವಿಶೇಷ. ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಮನಸಾರೆ ತಮ್ಮ ಗ್ರಾಹಕರನ್ನ ಸಂತೋಷ ಪಡಿಸುತ್ತಾರೆ. ಕ್ವಾಲಿಟಿ ಚೆನ್ನಾಗೈತಿ, ಎಲ್ಲ ರುಚಿಕರ ಊಟ ಎಲ್ಲ ಚೆನ್ನಾಗೈತಿ. ಹುಳ ಬೆಳೆ ಬೇಕಾದ್ರೆ ಚೆನ್ನಾಗಿರ್ತೈತಿ, ಹೆಸರುಕಾಳು ಪಲ್ಯ ಇನ್ನೂ ಚೆನ್ನಾಗಿರ್ತೈತಿ, ಬೆಂಡೆಕಾಯಿ ಪಲ್ಯ ಅದಕ್ಕೂ ಚೆನ್ನಾಗೈತಿ. ಪ್ರತಿಯೊಂದು ಮದುವೆ ಊಟ ಇದ್ದಂಗೆ ಯಾವಾಗಲೂ ಮದುವೆ ಊಟ. ಸರ್ ನಿಮ್ಮ ಹೆಸರು? ಸರ್ ದೇವರಾಜ್. ನೀವು ಶಿವಮೊಗ್ಗ? ಹೌದೌದು. ಎಲ್ಲಾ ತರ ಬರ್ತಾ ಇರ್ತೀರಾ ಸರ್ ಇಲ್ಲಿ? ನೀವು ಬರ್ತಾ ಇರ್ತೀರಾ? ಯಾವಾಗ್ಲೂ ಬಂದ ಶಿಕಾರ ಬಂದು ಇಲ್ಲೇ ಊಟ ಮಾಡೋದು. ಇಲ್ಲೇ ಊಟ ಮಾಡೋದು. ಪಲ್ಯ ಚಟ್ನಿ ಸೈಡ್ ಸಲ ಮಾಡಿ ಹೆಂಗಾಯಿ ಪಲ್ಯ ಮಾಡ್ತಾರೆ. ಬೇರೆ ಬೇರೆ ತರ ವೆರೈಟೀಸ್ ಚಟ್ನಿ, 4-5 ತರ ವೆರೈಟೀಸ್ ಇರುತ್ತೆ. ಕೋಸಂಬರಿ ಇರುತ್ತೆ, ಉಪ್ಪಿನಕಾಯಿ, ಆಮೇಲೆ ಚಟ್ನಿ ಅಂತ ಮಾಡಿ 2 ತರ ಚಟ್ನಿ ಕೊಡ್ತಾರೆ. ಅವಡೆ ಅದು ನಮಗೆ ಸವಿ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಈ ಹೋಟ್ಲಿಗೆ ಬಂದು ಊಟ ಮಾಡೋದು ಹೆಚ್ಚಾಗಿ. ಹೋಳಿಗೆ ಸ್ಪೆಷಲ್? ಹೋಳಿಗೆ ಸ್ಪೆಷಲ್ ಸರ್. ಹೋಳಿಗೆ ಕೊಡ್ತಾರೆ, ಒಳ್ಳೆ ಸ್ಪೆಷಲ್. ಒಂದು ಊಟಕ್ಕೆ 110 ರೂಪಾಯಿ ಮಾಡ್ತಾರೆ ಸರ್. ಊಟ ಚೆನ್ನಾಗಿರುತ್ತೆ. ಊಟ ವಯಸ್ಸು
ಅನ್ಲಿಮಿಟೆಡ್ ಸರ್. ಕ್ವಾಲಿಟಿ ಮಾತ್ರ ಸೂಪರ್ ಇರುತ್ತೆ. ನಾವು ರೈಸ್ ಇರ್ತಾರ ನೋಡೋದು ಚೆನ್ನಾಗಿರುತ್ತೆ. ಕ್ವಾಲಿಟಿ ಮಾತ್ರ ಒಳ್ಳೆ ಕ್ವಾಲಿಟಿ. ರೈಸ್ ಒಳ್ಳೆ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ಊಟ, ನಾವು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೇಕು. ನಮ್ಮ ಕೊಟ್ಟು ದುಡ್ಡಿಗೆ ಒಳ್ಳೆ ಹೊಟ್ಟೆ ತುಂಬ ಊಟ ಚೆನ್ನಾಗಿರುತ್ತೆ. ಸೂಪರ್. ಸರ್ ನಿಮ್ಮ ಹೆಸರು? ಮಕ್ಸೂದ್ ಅಹಮದ್. ಹೇಳಿ. ಮಕ್ಸೂದ್ ಅಹಮದ್. ಮಕ್ಸೂದ್ ಅಹಮದ್. ಓಕೆ. ಎಷ್ಟು ಜನ ಬರ್ತಾರೆ ಸರ್? ನಾವು ಸುಮಾರು 10 ವರ್ಷದಿಂದ ಬರ್ತೀವಿ. 10 years. ಏನು ಊಟ ಮಾಡ್ತೀರಾ ಸರ್? ನಾವು ರೊಟ್ಟಿ ಊಟ, ಹೋಳಿಗೆ ಊಟ, ಚಿತ್ರಾನ್ನ, ಯಾವ ಐಟಮ್ ಏನೇನು ಇಷ್ಟ ಸರ್? ಬೆಳಗ್ಗೆ ಇಡ್ಲಿ ವಡೆ, ಮಧ್ಯಾಹ್ನ ಊಟ, ಜೋಳದ ಊಟ, ಹೋಳಿಗೆ ಊಟ ಸೂಪರ್ ಇರ್ತೈತೆ. ಎಲ್ಲ ಟೇಸ್ಟೇ ಊಟ. ಅವಾಗ 5 ರೂಪಾಯಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಷ್ಟು 60 ರೂಪಾಯಿವರೆಗೂ ಬಂದಿತ್ತು ಸರ್. ಬೆಳಗ್ಗೆ ಏನು ತಿಂಡಿ ಇರುತ್ತೆ? ಇಡ್ಲಿ ವಡ, ದೋಸೆ, ಪಲಾವ್, ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ, ಸಾಗು, ಎನಿ ಫುಡ್ ಎಲ್ಲ ಫುಡ್ ಇರುತ್ತೆ. ಇಟ್ಟಾಟೆ, ಇಡ್ಲಿ, ತಿಂಡಿ ಫುಲ್ ಐಟಮ್. ಅವಲಕ್ಕಿ, ಕೋಸಿ ಮಂಡಕ್ಕಿ, ಮಿರ್ಚಿ, ಇದು ಗೋಲಿ ಬಜಿ, ಬನ್ಸ್, ಓನ್ಲಿ ರಾ ರೈಸ್. ಪ್ಯೂರ್ ರಾ ರೈಸ್. ನೀವು ಎಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಹೌದು ಅಂದ್ಬಿಟ್ಟು ಇಡೀ ನಮ್ ಶಿಕಾರಿಪುರನೇ ಇರ್ತದೆ. ಸ್ವಾಮಿಯರ್ ಹೋಟ್ಲ್ ಅಂದ್ಬಿಟ್ರೆ ಇಲ್ಲಿ ರಾ ರೈಸ್ ಸಿಗಲ್ಲ ಅಂತ. ನೀವು ಒಂದಲ್ಲ 10 ವರ್ಷ ಊಟ ಮಾಡ್ರಿ, ಏನಾರ ಆದ್ರೆ ಅಂದ್ರೆ ಅವ್ರು ಹೇಳ್ಬಿಟ್ರೆ ನನಗೆ ರಾ ರೈಸ್ ಊಟ ಮಾಡಿದ್ದೀನಿ ಅಂತ. ಪ್ಯೂರ್ ರಾ ರೈಸ್. ಕ್ವಾಲಿಟಿ ಕೊಡೋಣ ಸರ್. ಈಗ 2 ರೂಪಾಯಿ 3 ರೂಪಾಯಿಗೆಲ್ಲ ಯಾಕೆ ತಲೆಗೇಶ್ ಅಂತೀರಿ? ನಾನು ಹೇಳೋದು 2 ರೂಪಾಯಿಗೆಲ್ಲ ಹಾಳಾಕತ್ತೆ, ಹೆಸರೆಲ್ಲ ಕೊಡ್ತೈತಿ, ಕಮ್ಮಿ ಆಕತ್ತೆ 2 ರೂಪಾಯಿನ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋದು. ಒಳ್ಳೆ ತರಕಾರಿ ಕೊಡ್ರಿ. ಐಕಿ, ಕಾಬೂಲ್ ಕಡಲೆಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಇವೆಲ್ಲ ಕೊಡಲ್ಲ. 120, 130 ರೂಪೀಸ್ ಕಿಲೋ. ಅವೇ ನಾವು ಮೇಂಟೈನ್ ಮಾಡ್ತೀವಿ. ಹೇಗೆ ಅಂದ್ರೆ ಸರ್, ಇಷ್ಟು ವರ್ಷ 25 ವರ್ಷ ಅಂತ ಹೇಳಿದ್ರಿ. ಅಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಅವಾಗಿಂದ ಮೇಂಟೈನ್ ಮಾಡ್ಕೊಂಡ್ರೆ ಹೇಳಿದ್ರಿ 5 ರೂಪಾಯಿ 5 ರೂಪಾಯಿ ಊಟ ಕೊಟ್ಟರು. 8 ಅಡಿ ಚಾ ಕೊಟ್ಟವು ಸರ್. 8 ಅಡಿ ಚಾ ಕೊಟ್ಟವು. ಹುಡುಗರು ಇಲ್ಲೇ ಅದಾರ, ಹೋಗ್ತಾ ಇದಾರೆ ಸೈಡಿಗೆ. ಅವ್ರು ಅವಾಗಿನ 10 ವರ್ಷದ ಕಸ್ಟಮರ್ಸ್ ಇವಾಗ ಮಾತಾಡಿದ್ರು. ಅವಾಗಲೇ 10 ವರ್ಷದಿಂದ ಬರ್ತಾ ಇದೀವಿ. 10 ವರ್ಷ ಸರ್, ಇನ್ನೂ ಇದಾರೆ. 20 ವರ್ಷ 25 ವರ್ಷ ಸರ್. ಮತ್ತೆ ಏನೇನು ಎಲ್ಲ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಸ್ವೀಟ್ಸ್ ಆಗ್ಲಿ, ಖಾರ ಆಗ್ಲಿ, ಎಲ್ಲ ಪ್ರತಿಯೊಂದು ಊಟ ಇಲ್ಲಿಂದ ಆಗುತ್ತೆ. ಮತ್ತೆ ನಿಮ್ಗೆ ಏನು ಪಾರ್ಸಲ್ಸ್ ಹೆವಿ ಅಂದ್ರೆ ಹೊರಗಡೆ ಹೋಗುತ್ತೆ ಪಾರ್ಸಲ್ಸ್. ಹೇಗೆ ಸರ್, ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಎಲ್ಲ ಊಟ ಮತ್ತೆ ಈ ಸ್ವೀಟ್ಸ್ ಇರುವ ಸ್ವೀಟ್ಸ್, ಬೂಂದಿ ಎಲ್ಲ ಮಾಡ್ತೀವಿ. ಬೂಂದಿಯಲ್ಲಿ ಎನಿ ಒಂದು ಯಾವ್ದಾರ ಸ್ವೀಟ್ ಹೇಳಿದ್ರೆ ಕೊಡ್ತೀವಿ. ಮದುವೆಗಳಿಗೆ ಬೂಂದೆ ಒಂದೇ ಅಲ್ಲ, ಎಲ್ಲಾ ತರನ ಸ್ವೀಟ್ ಕೊಡ್ತೀವಿ. ಹೇಳಿ. ನಮಸ್ಕಾರ, ನಮ್ಮ ಹೆಸರು ರಾಜು ಸ್ವಾಮಿ ಅಂತ, ಶಿವಮೊಗ್ಗದಿಂದ ಬಂದಿದ್ದೀವಿ. ಸರಿ ಸುಮಾರು 20 ವರ್ಷ ಆಯ್ತು ನಾನು ಶಿವಮೊಗ್ಗ ಹೋಗಿ. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಊಟ ಮಾಡ್ತೀನಿ. ವರ್ಕಿಗೆ ಬಂದಾಗೆಲ್ಲ ಊಟ ಮಾಡ್ತೀನಿ. ನಮ್ಮ ಹುಡುಗರನ್ನ ಕಳಿಸ್ತೀನಿ, ನಮ್ಮ ಸ್ನೇಹಿತರನ್ನ ಕಳಿಸ್ತೀನಿ. ಹಾಗೂ ಬೆಂಗಳೂರಿನ ಸ್ನೇಹಿತರೆಲ್ಲ ಫೋನ್ ಮಾಡ್ತಾರೆ ನಂಗೆ, ಶಿಕಾರಿಪುರ ಸುತ್ತಮುತ್ತ ಯಾವ ಹೋಟೆಲ್ ಇದೆ ಅಂತ. ಸ್ವಾಮಿ ಖಾನಾವಳಿ ಅಂತ ಇದೆ ಶಿಕಾರಿಪುರದಲ್ಲಿ, ಕೋಟಿ ಭಾಗ ಹೋಗಿ ಮಾಡ್ತೇವೆ. ಸಕ್ಕರೆ ಬಂದ ಮಾಡ್ತೇವೆ, ಮತ್ತೆ ಪಾಕದ ಬಂದನೂ ಮಾಡ್ತೇವೆ, ಮತ್ತೆ ಮೋತಿಚೂರ್ ಲಾಡು, ಮೋತಿ ಪೇಡ ಅವೆಲ್ಲ ಎಲ್ಲ ತರ ಐಟಮ್ ಮಾಡ್ತೇವೆ. ನಮ್ಮಲ್ಲಿ ಹೆಂಗೆ ಅಂತ ಅಂದ್ರೆ ಕ್ವಾಲಿಟಿ ಮೇಕ್ ಅಂತ ಹೇಳಿ, ಕ್ವಾಲಿಟಿ ನಮ್ ಆಫ್ ಮಾಡ್ಬಿಟ್ಟ. ನಮ್ಮಲ್ಲೆಲ್ಲ ಕ್ವಾಲಿಟಿನ ನೋಡಿ ಸರ್, ಎಲ್ಲ ನೀಟಾಗಿ ಹೈಜಿನಿಕ್ ಆಗಿ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ಜನಗಳು ಆರ್ಡರ್ ಕೊಡೋದೇ ನಮ್ಮಲ್ಲಿ ನೀಟ್ ಇರುತ್ತೆ, ಕ್ವಾಲಿಟಿ ಹಂಗೆ ಇರುತ್ತೆ, ಕ್ವಾಂಟಿಟಿನೂ ಹಂಗೆ ಕೊಡ್ತೀವಿ ನಾವು. ಈಗ ಕೆಲವೊಬ್ರು 100 ಜನ ಹೇಳ್ತಾರೆ, ಕೆಲವೊಂದ್ಸತಿ 150-200 ಊಟ ಆಗ್ಬಿಡುತ್ತೆ. ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ಏನ್ ರಿಕವರ್ ಮಾಡಬೇಕು ಎಲ್ಲರಿಗೂ. ಇದೇನ್ ಸರ್ ಕ್ಯಾಟ್ರಿಂಗ್ ಹೊರಗಡೆ ಹೋಗುತ್ತಾ ಇದು? ಇದೆಲ್ಲ ಹೊರಗಡೆ ಹೋಗೋದು. ಸೊ ಏನ್ ಪಾರ್ಟೀಸ್ಗಳಿಗೆ, ಅವ್ರ ಮನೆಗಳಲ್ಲಿ ಕೆಲವೊಂದು ಫಂಕ್ಷನ್ಗಳಿಗೆ, ಯಾವುದೇ ರೀತಿ ಫಂಕ್ಷನ್ಗಳಿಗೂ ಇಲ್ಲಿ ಅಡಿಗೆ ಮಾಡ್ತೀವಿ. ಓಕೆ, ಎಲ್ಲಾ ರೀತಿ ಫಂಕ್ಷನ್ಗಳಿಗೆ ಮತ್ತೆ ಕ್ಯಾಟ್ರಿಂಗ್ ಇರ್ಬೋದು, ಏನಿರ್ಬೋದು, ಪ್ರತಿಯೊಂದು ಮೀಟಿಂಗ್ಸ್ ಇರ್ಬೋದು, ಏನಿರ್ಬೋದು ಎಲ್ಲದಕ್ಕೂ. 10 ಜನದಿಂದ ಹಿಡಿದು 10,000 ಜನ ತನಕ ಅಡಿಗೆ ಮಾಡ್ತೀನಿ. ಓಕೆ ಓಕೆ ಓಕೆ. ಫುಲ್ ಎಲ್ಲ ನ್ಯಾಚುರಲ್ ಆಗಿದೆ ಸರ್ ಇದು? ಸರ್ ಎಲ್ಲ ನ್ಯಾಚುರಲ್, ಯಾವ್ದು ಆಗ್ಲಿ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಇಟ್ಕೊಳ್ತಿಲ್ಲ. ನ್ಯಾಚುರಲ್ ಆಗಿ ಏನು
ಏನ್ ಇಷ್ಟಪಡ್ತಾರೆ ಅಂದ್ರೆ ಎಲ್ಲ ಎತ್ತಿ ಹ್ಮ್ ಎಲ್ಲ ಮನೇಲಿ ಹೆಂಗ್ ಮಾಡ್ತಾರೆ ಹ್ಮ್ ಹ್ಮ್ ಹಿಂಗೂ ಹಂಗೆ. ಹ್ಮ್ ಹ್ಮ್ ನೀವು ಮನೇಲಿ ಹೆಂಗ್ ಊಟ ಮಾಡ್ತಾರೆ ಇಲ್ಲ ಸೇಮ್ ಹಂಗೆ ಅನ್ಲಿಮಿಟೆಡ್ ನಮ್ಮಲ್ಲಿ ಊಟ, ಅನ್ಲಿಮಿಟೆಡ್ ಊಟ. ಅನ್ಲಿಮಿಟೆಡ್ ಊಟ. ಓಕೆ, ಏನೇನು ಏನಾರ ತಿನ್ಬೋದು, ಎಷ್ಟಾರ ತಿನ್ಬೋದು. ಹಾ ಹಾ ಏನ್ ಬೇಕಿದ್ರು ಕೇಳಕ್ಸ್ಕೊಂಡ್ರೆ ಅನ್ಲಿಮಿಟೆಡ್ ಎಲ್ಲ. ಓಕೆ, ಅನ್ಲಿಮಿಟೆಡ್ ಇದೆ. ಓಕೆ, ಅನ್ಲಿಮಿಟೆಡ್ ಊಟ ಇದೆಯಂತೆ, ಏನ್ ಬೇಕಾದ್ರೂ ತಗೋಬಹುದು. ಕ್ವಾಲಿಟಿ ಜೊತೆ ಅದು ಬೇರೆ ಕ್ವಾಂಟಿಟಿ ವಿತ್ ವರ್ತ್. ಮತ್ತೆ ನಮ್ಮಲ್ಲಿ ಪ್ರೈಸ್ ಕೂಡ ಕಮ್ಮಿ ನಮ್ಮಲ್ಲಿ. ಎಷ್ಟು ಸರ್ ಪ್ರೈಸು? ಸರ್ ರೊಟ್ಟಿ ಊಟ 80 ರೂಪಾಯಿ, ಅಡುಗೆ ಊಟ 90 ರೂಪಾಯಿ. ಓನ್ಲಿ ರೈಸ್ ಊಟ ಆದ್ರೆ ಅದು 60 ರೂಪೀಸ್ ಕೊಡ್ತೀವಿ. ಹಾ ಹಾ 60 ರುಪೀಸು. ಹೋಳಿಗೆ ಊಟ ಆದ್ರೆ 90 ರೂಪೀಸ್. 90 ರುಪೀಸ್, 90 ರೂಪಾಯಿ. ಅನ್ಲಿಮಿಟೆಡ್ ಅದು. ಅನ್ಲಿಮಿಟೆಡ್. Okay. 2 ಹೋಳಿಗೆ ಕೊಡ್ತೀವಿ. ಹೊಟ್ಟೆ ತುಂಬಾ ಮಾಡ್ಬೋದು ಊಟ. ಹೊಟ್ಟೆ ತುಂಬಾ ಮಾಡ್ಬೋದು. 2 ಹೋಳಿಗೆ ಕೊಡ್ತೀವಿ. ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಒಂದು 4 ತರ ಪಲ್ಯ ಕೊಡ್ತೀವಿ, ಸ್ಟಾರ್ಟರ್ಸ್ ಕೊಡ್ತೀವಿ. ಒಂದೊಂದ್ ದಿನ ಅದಕ್ಕೆ ಇನ್ನೊಂದ್ ತರ ಸ್ವೀಟ್ ಕೂಡ ಆಡ್ ಮಾಡ್ತೀವಿ. ಈ ಪಾಯಸ ಆಗ್ಲಿ, ಈ ಬೋಂದೆ ಆಗ್ಲಿ, ಒಂದೊಂದ್ ದಿನ ಸ್ವೀಟ್ ಗೋಧಿ ಪಾಯಸ ಇರುತ್ತೆ, ಅದು ಎಕ್ಸ್ಟ್ರಾ ಕೊಡ್ತೀವಿ. ಒಂದೊಂದ್ ದಿನ ಕಾಂಬೋ ತರ. ಪಾಯಸ ಕೊಟ್ರೆ ಒಂದೊಂದ್ ದಿನ ನಾವು ಗೋಧಿ ಹುಗ್ಗಿ ಆ ಟೈಪ್ ಅಲ್ಲಿ ಸಬ್ಬಕ್ಕೆ ಪಾಯಸ ಅವೆಲ್ಲ ಕೊಡ್ತೀವಿ. ಅಂದ್ರೆ ಹಾ ಸರ್, ಒಂದು ಟೈಮ್ನಲ್ಲಿ ನಾವು ಬೇರೆ ಊರಲ್ಲಿ ಇದ್ವಿ. ಹಾ ಅಲ್ಲಿ ಎಲ್ಲ ಲಾಸ್ ಆಗೋದು. ಹಾ ಲಾಸ್ ಆಗೋದ ಕಾರಣ ಏನಂತಂದ್ರೆ ಇಲ್ಲಿ ಬಂದ್ವಿ ನಾವು. ಏನು ಇಲ್ಲ, ಈಗ ಊಟಕ್ಕೂ ನಮ್ಮಮ್ಮ ನಮ್ಮನ್ನ ಸಾಕ್ಬೇಕು ಊಟ ಶಿಕಾರಿಪುರದಲ್ಲಿ. ಹಾ ಅವಾಗ ಏನ್ ಅನ್ನಿಸ್ತು ಅಂತಂದ್ರೆ ಈ ಜಾಗಗಳು ಏನಾಗಿದಾವೆ ಅಂತಂದ್ರೆ ನಮ್ಮನ್ನ ಯಾರು ಇಲ್ಲಿ ಅಕ್ಕಪಕ್ಕ ಸರಿಯಾಗಿ ನೋಡ್ತಿದ್ದಿಲ್ಲ ಅವತ್ತು. ಆ ಟೈಮ್ನಲ್ಲಿ ನಾವು ಒಂದು ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು. ಹಾಗಾಗಿ ನಾವೊಂದು ಸಣ್ಣದೊಂದು ಕ್ಯಾಂಟೀನ್ ಮಾಡಿದ್ವಿ ಅವಾಗ. ಸಣ್ಣದ ಕ್ಯಾಂಟೀನ್, ಸಣ್ಣದೊಂದು ಸುಮ್ಮನೆ ಮಂಡಕ್ಕಿ ಮಿರ್ಚಿ ಟೀ ಮಾಡ್ಕೊಂತ ಸಣ್ಣದೊಂದು ಕ್ಯಾಂಟೀನ್ ಮಾಡಿದ್ವಿ ಅವಾಗ ಆ ಟೈಮ್ನಲ್ಲಿ. ಅದನ್ನೇ ಮಾಡ್ಕೊಂತ ಚೆನ್ನಾಗಿ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು 1 ಕಡೆ 2 ಕಡೆ 3 ಕಡೆ 4ನೇ ಕಡೆಗೆ ಹೋಟ್ಲಿದೆ. 4ನೇ ಕಡೆಗೆ ಹೋಟ್ಲಿದೆ. ಸರ್ ಅವಾಗ ಅಂದ್ರೆ ಅವಾಗಿನ ಇದು ಅಂದ್ರೆ ಇನಿಷಿಯಲ್ ಡೇಸ್ಗಳಲ್ಲಿ ಹೇಗಿತ್ತು ಸರ್? ಅಪ್ ಟು ಇಲ್ಲಿ ನಿಮ್ಮ ಫ್ಯಾಷನ್ ಬಹಳ ಚೆನ್ನಾಗಿತ್ತು. ಭಾರಿ ಚೆನ್ನಾಗಿತ್ತು. ಯಾಕಂದ್ರೆ ಇಷ್ಟು ಮಾಡ್ಕೊಂಡ್ ಬಂದಿದ್ರ ಅಂದ್ರೆ ಆಟ ಇದು ಫ್ಯಾಷನ್ ಕಾಣಿಸುತ್ತೆ, ಕ್ಲೀನ್ನೆಸ್ ಅಲ್ಲಿ, ನೀಟ್ನೆಸ್ ಅಲ್ಲಿ, ಪ್ರತಿಯೊಂದ್ರಲ್ಲೂ ಎದ್ದು ಕಾಣಿಸುತ್ತೆ. ಹೇಗೆ ಸರ್, ಹೇಗೆ ಸಾಧ್ಯ? ಅದು ಏನಾಗಿ ಬಂದ್ಬಿಡ್ತದೆ ಸರ್. ಅದು ಮನುಷ್ಯನಿಗೆ ಒಂದು ಛಲ ಅನ್ನೋದೊಂದು ಇರ್ಬೇಕು, ಅವಾಗೇ ಇದೆಲ್ಲ ಆಗಕ್ ಸಾಧ್ಯ. ಇಲ್ಲಾಂದ್ರೆ ಆಗಲ್ಲ. ಅದು ಈ ಸುಮ್ಮನೆ ನಾವು ಮನೆ ಕೂತ್ಕೊಂಡ್ರೆ ಕೆಲ್ಸಕ್ಕವ್ರ ಯಾಕೆ ಕಾಣ್ತಾರ? ಕಷ್ಟಪಡ್ಬೇಕು, ಹೊರ ಬರ್ಬೇಕು, 4 ಜನಕ್ಕೆ ಗೊತ್ತಾಗ್ಬೇಕು ಇಲ್ಲಿ ಐತಪ್ಪ ಮಾಡ್ತಾ ಇದಾರಪ್ಪ ಅಂತ. ಅವಾಗೇ ನಾವು ಕಲಿಸ್ಬಿಟ್ವಿ ಜನಗಳಿಗೆ, ಎಲ್ಲರಿಗೂ ನಾವು. ಈಗ ಏನಾಗೈತೆ ಅಂದ್ರೆ ನಾವು ಒಂದು ರೂಟಿಗೆ ಬಂದಿದ್ದೇವೆ ಆ ತರ. ಅವಾಗಿಂದ ಇವಾಗ್ಲೂರ್ಗು ಅದೇ ಇದರಿಂದ ಫೀಲ್ ಅಲ್ಲೇ ಮಾಡ್ತಾರೆ. ನಾವು 10 ವರ್ಷ ಒಂದು ಹೋಟ್ಲ ಕೆಲಸ ಮಾಡಿದ್ರೆ ನಾವು 10 ವರ್ಷ. ಇವಾಗ ಇವರಿಗೆಲ್ಲರಿಗೂ ಗ್ಯಾಸು, ಮಿಕ್ಸಿ, ಕರೆಂಟ್ ಕೊಟ್ಟಿದ್ವಿ. ಈಗ ಅಲ್ಲಿ ಕರೆಂಟ್ ಇದ್ದು ಆ ಟೈಮ್ನಲ್ಲಿ ಇನ್ನು ನಾವು 4ನೇ ಕ್ಲಾಸ್ ಓದಬೇಕಾದ್ರೆ ಬಿಟ್ಟು ಓಡೋದ್ರ ನಾವು ಹೋಟ್ಲಿಗೆ. ಕಲ್ಲ ರುಬ್ಬ ಕೊಡೋ ನಮಗೆ, ಕಲ್ಲ ರುಬ್ಬ, ಚಟ್ನಿ ರುಬ್ಬೇಕು, ಉದ್ದಿ ಮಳೆ ರುಬ್ಬೇಕು ಕಲ್ಲಾಗೆ. ಈಗ ರುಬ್ತಾರೆ ಇರೋದೇ ಸಾಧ್ಯ ಇಲ್ಲ. ಈಗ ಕೊಡ್ರಿ ಬೇಕಾದ್ರೆ ನನಗೂ, ನಾನು ಈಗ ರುಬ್ ಕೊಡ್ತಾನೆ ಬೇಕಾದ್ರೆ ಮುಂದಿಸ್ಕ ನೀವು ನೋಡ್ಬೇಕು ಹೆಂಗ್ ಚಟ್ನಿ ರುಬ್ತಾರೆ ಅಂತ. ಅದು ಸರ್ ಕೆಲಸಗಾರ ಲಕ್ಷಣ ಅನ್ನೋದು. ಹಂಗೆ ಆ ತರ ಒಂದು ಫೀಲಿಂಗ್, ಅವಾಗಿನ ಫೀಲಿಂಗ್ ಏನೈತಲ್ಲ ಅದು ಮನುಷ್ಯನಿಗೆ ಕಷ್ಟ ಅನುಭವಿಸಿ ಬಂದಾನೆ ಸುಖ ಪಡೋದು ಸಾಧ್ಯ. ಸುಮ್ಮನೆ ಮಾಡೋಕ್ಕಾಗಲ್ಲ. ಇವತ್ತಿನ ವಾತಾವರಣದಲ್ಲಿ ಕಷ್ಟಪಡ್ಬೇಕು, ಯಾವಾಗಲೂ ಮನುಷ್ಯ ಕಷ್ಟಪಡ್ಬೇಕು. ಈ ಸ್ಟೇಜಿಗೆ ಬಂದು ನಿಂತ್ಕೊಂಡೇವೆ ಅಂದ್ರೆ ನಾವು ಕಷ್ಟನೇ ಪಟ್ಟಿರೋದು, ಸುಖ ಪಟ್ಟಲ್ಲ. ಇಂದ ಸ್ಟಾರ್ಟ್ ಆಗಿ ಅಪ್ ಟು ಇಲ್ಲಿವರೆಗೂ ಬಂದು ನಿಂತಿದೆ. ಇಲ್ಲಿವರೆಗೂ ನಮ್ಮ ಜೀವನ ಬಂದು ನಿಂತ್ಕೊಂಡ. ಒಳ್ಳೇದಾಗ್ಲಿ ಸರ್, ನಿಮಗೆ ಇಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದು. ಸೊ ಕೆಲಸಗಾರರು ಅಷ್ಟೇ, ನಿಮ್ಮ ಮನೆ ಎಲ್ಲ ನಮ್ಮ ಮನೆ ಅನ್ನೋ ಥರ ಫೀಲ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ನೋಡಿದ್ವಿ. ಸೊ ಬೇರೆ ಅಂದರೆ ಪ್ರೈಸಸ್ ವಿಚಾರ ಹೇಳಿದ್ರಿ, ಯಾರು ಅಂದರೆ ಏನು ಅವ್ರ ಹತ್ರ ಇಲ್ಲ ಅಂದ್ರೂ ನೀವು ಊಟ ಮಾಡಿ ಅನ್ನೋ ಥರನೇ ಹೇಳಿದ್ರು. ಅನ್ಲಿಮಿಟೆಡ್ ಕೊಡ್ತಿದ್ದೀರಾ ಎಲ್ಲ. ಅಂದರೆ ಕೆಲಸಗಾರರು ಅಂದರೆ ವರ್ಕರ್ಸ್ ಇಲ್ಲಿ ಬಂದು ಮಾಡೋರು. ಸೊ ಅವರು ಏನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಹತ್ರ ಇಲ್ಲ ಅಂದ್ರೆ ದುಡ್ಡಿಲ್ಲ ಅಂದ್ರು. ಹೌದೌದು. ಓಕೆ, ಸೊ ಎಲ್ಲರೂ ಈ ಥಾಟ್ ಬರಲ್ಲ ಸರ್. ಹೌದು, ನೀವು ನಡ್ಸ್ಕೊಂಡು ಹೋಗ್ತೀರಾ, ದೇವ್ರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಒಳ್ಳೇದಾಗಲಿ ಸರ್. ಒಟ್ಟು ಥ್ಯಾಂಕ್ ಯು ಸರ್. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅವಾಗ ಆ ಮನುಷ್ಯ ಹೇಳಕ್ ಸಾಧ್ಯ.
ಇಲ್ಲ ಅಂದ್ರೆ ಯಾಕೆ ಕಾರಣಕ್ಕೂ ಹೇಳಕ್ಕಾಗಲ್ಲ. ಎಲ್ಲರೂ ಇಲ್ಲ ಅಂದ್ರೆ ಅವನೇನು ಮಾಡಕ್ಕಾಗದೇ ಇಲ್ಲ. ಇಲ್ಲ ಅವನಿಗೆ ಧೈರ್ಯ ಬರ್ಬೇಕು, ನಾನು ಏನಾರು ಮಾಡ್ತಾನೆ, ಏನಾರು ಮುಂದೆ ಸಾಧನೆ ಮಾಡ್ಬೇಕು ಅನ್ನೋದು ಅವನಿಗೆ ಧೈರ್ಯ. ಇದು ನಮ್ಮ ಅನುಭವ ಇದು. ಯಾಕಂದ್ರೆ ಹಂಗಿತ್ತು ಆ ಟೈಮ್ನಲ್ಲಿ ಅದಲ್ಲ.